ಶಿವಮೊಗ್ಗದಲ್ಲಿ ಪದೇ ಪದೇ ರೈಲು ಪ್ರಯಾಣ ದರ ಹೆಚ್ಚಳ ಖಂಡಿಸಿ ರೈಲು ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಅಚ್ಚೆ ದಿನ್ ಎಂದೇ ಅಧಿಕಾರದ ಗದ್ದುಗೆ ಹಿಡಿದ ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡ್ತಿದೆ. ಇದೀಗ ಜನಸಾಮಾನ್ಯರ ಸಾರಿಗೆ ಎಂದೇ ಖ್ಯಾತವಾಗಿರುವ ಮತ್ತು ಈ ದೇಶದ ಜನರ ಜೀವನಾಡಿಯಂತಾಗಿರುವ ರೈಲು ಪ್ರಯಾಣ ದರವನ್ನು ಪದೇ ಪದೇ ಹೆಚ್ಚಳ ಮಾಡಿರುವುದನ್ನು ಯುವ ಕಾಂಗ್ರೆಸ್ ಸಮಿತಿ ಖಂಡಿಸಿದ್ದು, ಹೆಚ್ಚಿಸಿರುವ ರೈಲು ಪ್ರಯಾಣ ದರವನ್ನು ಹಿಂಪಡೆಯಲು ಆಗ್ರಹಿಸಿ ಈ ದಿನ ರೈಲು ತಡೆದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ರೈಲು ಸಂಚಾರವು ಈ ದೇಶದ ಜನರ ಜೀವನಾಡಿಯಾಗಿದೆ. ಪ್ರತಿದಿನ ಕೋಟ್ಯಾಂತರ ಜನರು ರೈಲು ಪ್ರಯಾಣವನ್ನೇ ನೆಚ್ಚಿಕೊಂಡಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ರೈಲು ವ್ಯವಸ್ಥೆ ಭಾರತದಲ್ಲಿದೆ. ಇದನ್ನು ಜನರಿಂದ ದೂರ ಮಾಡಲಾಗ್ತಿದೆ ಎಂದು ಆರೋಪಿಸಿದರು. ಜೋಬಿಗೆ ಕತ್ತರಿ ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈಲ್ವೆ ಪ್ರಯಾಣ ದರವನ್ನು ಹೆಚ್ಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕು, ನ್ಯಾಯ ಬೇಕು, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಎಲ್ಲಿಯವರೆಗೂ ಹೋರಾಟ, ಅದಕ್ಕಾಗಿ ಹೋರಾಟ. ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಇಳಿಸಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ರೈಲ್ವೆ ದರ ಇಳಿಸಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇಳಿಸಿ ರೈಲ್ವೆ ದರ ಇಳಿಸಿ, ರೈಲ್ವೆ ದರ ಇಳಿಸಿ. ಧಿಕ್ಕಾರ, ಧಿಕ್ಕಾರ. ದರ ಜಾಸ್ತಿ ಮಾಡ್ತಿರೋ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಾಯಿ ಬಿಡದ ಎಂಪಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಇಳಿಸಿ ರೈಲ್ವೆ ದರ ಇಳಿಸಿ, ರೈಲ್ವೆ ದರ ಇಳಿಸಿ, ರೈಲ್ವೆ ದರ ಇಳಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.
ಇಳಿಸಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಹೋಗೋದು ಕೇಂದ್ರ ಸರ್ಕಾರದ ಸಚಿವರ ಹತ್ರ ಹೋಗೋದು, ಒಂದು ಲೆಟರ್ ಕೊಡೋದು, ಒಂದು ಬರೋದು, ಲೆಟರ್ ಕೊಡೋದು ಬರೋದು. ಪಾರ್ಲಿಮೆಂಟ್ ನಡೀತಾ ಇರ್ಬೇಕಾರೆ ಅವರು ಒಂದು 20-25 ದಿವಸ ಫ್ರೀ ಇರ್ತಾರೆ, ಕಾನ್ಸ್ಟಿಟ್ಯೂನ್ಸಿ ಬಿಟ್ಕೊಂಡ್ಬಿಟ್ಟು ನೀವು ಒಂದು 20-25 ದಿವಸ ಫ್ರೀ ಇರ್ತೀರಾ. ಆಯ್ತು, ಶಿವಮೊಗ್ಗದವ್ರು ಬರ್ತಾರೆ ಅಂತ ಹೇಳಿದ ತಕ್ಷಣ ಹೋಗೋದು, ಮಂತ್ರಿಗಳಿಗೆ ಲೆಟರ್ ಕೊಡೋದು ಬರೋದು. ಇವತ್ತು ತನಕನೂ ಕೂಡ ಮಾನ್ಯ MP ಅವ್ರಿಗೆ ಕೇಳ್ತಾ ಇದೀವಿ, ಶಿವಮೊಗ್ಗ ನಗರದಲ್ಲಿ ಒಂದು ಎಸ್ಕಿಲೇಟರ್ ಕೂಡ ಹಾಕ್ಸಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಇದ್ರ ಜೊತೆಯಾಗಿ ಎಂದಾರು ಕೂಡ ನೀವೆಲ್ಲರೂ ಕೂಡ MP ಹೋಗಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ಸಮಸ್ಯೆ ಇದೆ ಅಂತೇಳಿ ಯಾರೂ ಕೂಡ ಮಾತನಾಡ್ತಕ್ಕಂಥ ಶಕ್ತಿ ಧೈರ್ಯ ಇಲ್ದಲೇ ಇರ್ತಕ್ಕಂಥ ಇದನ್ನ MP ಅಂತ ಹೇಳಿದ್ರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ನಾಟಕದ BJP MP ಅಂತಕ್ಕಂಥನ್ನು ಕೂಡ ಈ ಸಂದರ್ಭ ಹೇಳ್ತಾ ಇದೀವಿ. ಇವತ್ತು ಹೇಳ್ತಾರೆ ಜನಸಾಮಾನ್ಯರಿಗೆ, ಇವತ್ತು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಪ್ರಯಾಣ ಬಳಕೆ ಮಾಡ್ತಾ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ರೈಲ್ವೆ ಟ್ರಾನ್ಸ್ಪೋರ್ಟ್. ಆ ರೈಲ್ವೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಸುಮಾರು ಬೆಳಿಗ್ಗೆ ಟ್ರೈನು, ಮಧ್ಯಾಹ್ನ, ಸಾಯಂಕಾಲ ಎಲ್ಲಾ ಟ್ರೈನ್ಗಳಿಗೂ 3 ರಿಂದ 5 ದಿವಸ ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕು. ಅದರಲ್ಲೂ ಕೂಡ ಇವತ್ತು ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇವ್ರು ಹೇಳ್ತಾರೆ, ನಾವು ಹೆಚ್ಚು ರೈಲು ಬಿಟ್ವಿ. ಅಯ್ಯೋ ಮೂರ್ಖರೇ, ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಬ್ರಾಡ್ ಗೇಜ್ ಮಾಡಿದ್ದು ಯಾರು? ನಿಮ್ಮ ಅಪ್ಪನ? ಬ್ರಾಡ್ ಗೇಜ್ ಮಾಡಿದ್ದು ನಮ್ಮ ಕಾಂಗ್ರೆಸ್ನವ್ರು ಮಾಡಿದ್ದು, ನಮ್ಮ ಜಾಫರ್ ಶೇಖ್ ಸಾಹೇಬ್ರು ಮಾಡಿದ್ದು ಬ್ರಾಡ್ ಗೇಜ್ನ. ಆ ರೈಲ್ವೆಯಲ್ಲಿ ಓಡಾಡ್ತಿರ್ತಕ್ಕಂಥದ್ದು, ಓಡಾಡ್ಬೇಕಾರೆಲ್ಲ ನೋಡಿ ಧರ್ಮ ಎಲ್ಲೆಲ್ಲಿ ಬರ್ತದೆ, ಕೆಲಸ ಎಲ್ಲೆಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಕೂಡ ಜಾಫರ್ ಶರೀಫ್ ಸಾಹೇಬ್ರು ಅನ್ಯ ಧರ್ಮದವರು, ಅವ್ರೇನಾರು ನಮ್ಮ ಧರ್ಮದವ್ರು ಓಡಾಡ್ಲಿ ಅಂತ ಮಾಡಿದ್ರ? ಎಲ್ಲರೂ ಕೂಡ ಇವತ್ತು ಏನು ಮಾಡಿದ್ರು ಹೇಳಿ? ಎಲ್ಲಾ ಧರ್ಮದವರಿಗೂ ಬೇಕಾಗಿರ್ತಕ್ಕಂಥದ್ದು ಬ್ರಾಡ್ ಗೇಜ್ ಅನ್ನೋದು ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ಮಾಡ್ಕೊಂಡು ಬಂದ್ರು. ಇವತ್ತು ಎಲ್ಲಾ ಧರ್ಮದಲ್ಲೂ ಓಡಾಡ್ತೀರಿ. ಎಲ್ಲಾ ಧರ್ಮದಲ್ಲಿ ಓಡಾಡ್ಬೇಕಾರೆ ರೈಲ್ವೆ ಒಳಗಡೆ ತಿರುಪತಿಗೆ ಬಿಟ್ಟಿದ್ ಮಾತ್ರ ಹೇಳ್ತೀರಿ, ಅಯೋಧ್ಯೆಗೆ ರೈಲ್ವೆ ವಿಶೇಷ ಟ್ರೈನ್ ಬಿಟ್ಟಿದ್ದು ಹೇಳ್ತೀರಿ. ಬ್ರಾಡ್ ಗೇಜ್ ಮಾಡಿದ್ದ ಜಾಫರ್ ಶರೀಫ್ ಸಾಹೇಬ್ರ ಬಗ್ಗೆ ಯಾಕೆ ಹೇಳಲ್ಲ ನೀವು? ಅಲ್ಲೆಲ್ಲ ಭಜನೆ ಮಾಡ್ಕೊಂಡು ಹೋಗ್ತೀರಿ. ಇದೆಲ್ಲದೂ ಕೂಡ ಜನಸಾಮಾನ್ಯರಿಗೆ ತಿಳಿಬೇಕಾಗಿರ್ತಕ್ಕಂಥ ಎಲ್ಲದೂ ಕೂಡ ತಿಳಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತೇನು ರೈಲಿನಲ್ಲಿ ಶಿವಮೊಗ್ಗ ನಗರದಿಂದ ಬಹಳಷ್ಟು ಜನ ಇವತ್ತು ಬೇರೆ ಬೇರೆ ಭಾಗದಲ್ಲಿ ಹೋಗ್ತಕ್ಕಂಥವ್ರು, ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಮಾಡಿರ್ತಕ್ಕಂಥದ್ದು ರೈಲ್ವೆ. ಇದನ್ನ ಖಂಡನೀಯ. ನೀವು ರೈಲ್ವೆ ಡೆವಲಪ್ಮೆಂಟ್ ಮಾಡೋ ವಿಚಾರಕ್ಕೆ ಮಾಡ್ತೀರಿ. ಬುಲೆಟ್ ಟ್ರೈನ್ ತರ್ತೀನಿ ಅಂತ ಹೇಳಿ ಈಗ ಏನಂದ್ರೆ ಹೆಚ್ಚಿನ ಹಣದ ದುಬಾರಿ ಟ್ರೈನ್ ತಂದು ಕೂರಿಸಿರ್ತಕ್ಕಂಥದ್ದು. ನೀವು ಬುಲೆಟ್ ಟ್ರೈನ್ ಬಿಟ್ರಿ, ಅದ್ಯಾವುದೋ ಒಂದೇ ಭಾರತ್ ಅಂತಕ್ಕಂಥದ್ದನ್ನು ಕೂಡ ತೆಗೆದುಕೊಂಡು ಬಂದ್ರಿ. ಅದರಲ್ಲೂ ಬಹಳಷ್ಟು ಜನ ಏನು ಮೊದಲನೇ ಸಲ ಆಗ್ತಾರೆ ಏನು ಅಂತ ಹೇಳಿದ್ರೆ, ಒಂದೇ ಭಾರತ್ ಟ್ರೈನ್ ಒಳಗೆ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಎಲ್ಲದನ್ನು ಕೂಡ ಹೇಳ್ತಕ್ಕಂಥದ್ದುಂಟು. ಇವತ್ತು ಟಾಯ್ಲೆಟ್ಗೆ ಹೋದ್ರೆ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಹೆಣ್ಮಕ್ಳನ್ನು ಕೂಡ ನೋಡಿದರೆ, ಜನಸಾಮಾನ್ಯರು ಕೂಡ ನೋಡಿದ್ದಾರೆ. ಹಾಗಾಗಿ ನಿಮಗೆ ಡೀಸೆಲ್ ರೇಟ್ ಕಡಿಮೆ ಆದರೂ ಕೂಡ ರೈಲ್ವೆನ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದೆಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತಿರಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಿರಲ್ಲ, ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಹಣ ಇದೆ ಅಂತ ಹೇಳ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಹಂಗಾರೆ ರೈಲ್ವೆ ದರ ಯಾಕೆ ಜಾಸ್ತಿ ಮಾಡಿದ್ರಿ? ಕಡಿಮೆ ಮಾಡಬೇಕಿತ್ತಲ್ವಾ? ನಮಗೆ ಯಾವ್ದಾದ್ರು ಒಂದು KSRTC ಬಸ್ ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಗುಂಡಿಯಲ್ಲಿ KSRTC ಬಸ್ಸು ಸ್ವಲ್ಪ ಬಲಗಡೆಗೋ ಎಡಗಡೆ ತಿರುಗಿದ್ರೆ ನೋಡಿ ಕರ್ನಾಟಕದಲ್ಲಿ ಸರ್ಕಾರ ದಿವಾಳಿ ಆಗಿದೆ, ರಸ್ತೆ ಸರಿ ಮಾಡ್ತಾ ಇಲ್ಲ, KSRTC ಬಸ್ ಸರಿ ಇಲ್ಲ ಅಂತ ಹೇಳ್ತೀರಿ. ಆದ್ರೆ ಇವತ್ತು ರೈಲ್ವೆ ದರ ಹೇಳಿಸ್ಬೇಕಾರೆ ಇವತ್ತು ಕೇಂದ್ರ ಸರ್ಕಾರ ಅತ್ಯಂತ ಇಲ್ಲಿರ್ತಕ್ಕಂಥ ಕರ್ನಾಟಕ ಇಡೀ ದೇಶದಲ್ಲಿ ಸೆಕೆಂಡ್ GST ಕೊಡ್ತಕ್ಕಂಥ ರಾಜ್ಯ ಯಾವ್ದು ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ. ಆ ರಾಜ್ಯದಿಂದ ಹಣ ತೆಗೆದುಕೊಂಡೋಗಿ ಇವತ್ತು ದೇಶಾದ್ಯಂತ ಮಾಡಿರ್ತಕ್ಕಂಥದ್ದು ನಾಚಿಕೆ, ಇದು ಖಂಡನೀಯ. ಜನಸಾಮಾನ್ಯರ 2025ರ ಒಂದು ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಹೊರೆ ಮಾಡಿರ್ತಕ್ಕಂಥ BJP ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಹೊರೆ ಮಾಡುತ್ತಿರುವ BJP ಸರ್ಕಾರಕ್ಕೆ 25ರಿಂದ ಸಂತೋಷವಾಗಿ ನಾವು ಬರಮಾಡ್ಕೊಂಡ್ವಿ. 25ಕ್ಕೆ ಕಹಿ ಕೊಟ್ಟಿರ್ತಕ್ಕಂಥ ದರಿದ್ರ ದಾಮೋದರ ಮೋದಿಗೆ ಧನ್ಯವಾದ. ಸರ್ಕಾರ ಏನು ಪದೇ ರೈಲು ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಹಿಂದೆ ಜುಲೈಯಲ್ಲಿ, ಈ ವರ್ಷದಲ್ಲಿ 2ನೇ ಬಾರಿ ಮಾಡಿರೋದು. ಹಿಂದೆ ಜುಲೈಯಲ್ಲಿ